ಜಿಲ್ಲೆಯ ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜಾಗೃತಿ ಮೂಡಿಸಲು ಸೋಮವಾರ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಆಯೋಜಿಸಿದ್ದ ಬೈಕ್ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜುಲೈ 1ರಿಂದ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗಲಿದ್ದು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಫ್ರೀ ಫೀಲ್ಡ್ ಎನ್ಯೂಮರೇಷನ್ ಫಾರ್ಮ್ ವಿತರಿಸಲಿದ್ದಾರೆ. ಮತದಾರರು ಅದನ್ನು ಮರಳಿಸಬೇಕು ಎಂದು ಮನವಿ ಮಾಡಿದರು. ಪರಿಷ್ಕರಣೆ ಪೂರ್ಣಗೊಂಡ ಬಳಿಕ ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ತಮ್ಮ ಹೆಸರು ಸೇರ್ಪಡೆಯಾಗಿರುವುದನ್ನು ಮತದಾರರು ಪರಿಶೀಲಿಸಬೇಕು. ಯಾವುದೇ ಅರ್ಹ ಮತದಾರರ ಹೆಸರು ತಪ್ಪಿದ್ದರೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದರು. ಜಿಲ್ಲೆಯಲ್ಲಿ ಈ ಕಾರ್ಯಕ್ಕಾಗಿ 1445 ಮತಗಟ್ಟೆ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದ್ದು, ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮತದಾನದ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್, ಮುಖ್ಯ ಯೋಜನಾಧಿಕಾರಿ ಸೋಮಶೇಖರ ಮಿಸ್ತಾ, ಯೋಜನಾ ನಿರ್ದೇಶಕ ಕರೀಂ ಅಸಾದಿ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಹೀರ್ ಅಬ್ಬಾಸ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು. ಜಿಲ್ಲಾ ಪಂಚಾಯತ್ ಕಚೇರಿಯಿಂದ ಆರಂಭವಾದ ಬೈಕ್ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜಾಗೃತಿ ಮೂಡಿಸಿತು. ಸುರಿಯುತ್ತಿದ್ದ ಮಳೆಯ ನಡುವೆಯೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಿತ್ತಿ ಫಲಕಗಳನ್ನು ಪ್ರದರ್ಶಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ನಮ್ದು SIR ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. 20th ಅನೌನ್ಸ್ ಆಯಿತು. ನಾವು ಸಾಕಷ್ಟು ಟ್ರೈನಿಂಗ್ಸ್ ಅನ್ನು ನಮ್ಮ ಕಡೆಯಿಂದ ಮಾಡಿದೀವಿ. ಆಲ್ಮೋಸ್ಟ್ 2-3 ರೌಂಡ್ಸ್ BLOಸ್ಗೆ ಟ್ರೈನಿಂಗ್ ಮಾಡಿದೀವಿ, ನಮ್ಮ ಗ್ರಾಮ ಪಂಚಾಯತ್ ಅವರಿಗೆ ಟ್ರೈನಿಂಗ್ ಮಾಡಿದೀವಿ, ಎಲ್ಲ ರೆವೆನ್ಯೂ ಸ್ಟಾಫ್ಗೂ ಟ್ರೈನಿಂಗ್ ಮಾಡಿದೀವಿ. ವಿಶೇಷವಾಗಿ ನಮ್ಮ ಜಿಲ್ಲೆನಲ್ಲಿ CO ಅವರು ಇಂಟ್ರೆಸ್ಟ್ ತಗೊಂಡು ಎಲ್ಲ ಡಿಪಾರ್ಟ್ಮೆಂಟ್ HODsಗೆ ಕೂಡ ಒಂದು ರೌಂಡ್ SIR ಅಂದ್ರೆ ಏನು ಅಂತ ಅವೇರ್ನೆಸ್ ಕೊಡೋದಕ್ಕೆ ಒಂದು ಡೀಟೇಲ್ ಆಗಿ ಟ್ರೈನಿಂಗ್ ಕೂಡ ಆಗಿದೆ. ನಾಳೆಯಿಂದ ಮನೆ ಮನೆಗೆ BLOs ನಮ್ಮೆಲ್ಲರ ಮನೆಗೂ ಕೂಡ ಬರ್ತಾರೆ. ನಮ್ಗೆ 2 ಎನ್ಯುಮರೇಷನ್ ಫಾರ್ಮ್ಸ್ ಇನ್ ಡೂಪ್ಲಿಕೇಟ್ ಫ್ರೀ ಫಿಲ್ಡ್ ಫಾರ್ಮ್ಸ್ ಏನಿದೆ ಎಕ್ಸಿಸ್ಟಿಂಗ್ ವೋಟರ್ಸ್ಗೆ ಅವರು ತಂದು ಕೊಡ್ತಾರೆ. ಅದನ್ನು ಫಿಲ್ ಮಾಡಿ ನಾವು ರಿಟರ್ನ್ ಮಾಡಬೇಕು. ನೀವು ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಆಸ್ ಆಫೀಸರ್ಸ್ ಹೇಳಬೇಕಾಗಿರೋದು 2 ವಿಷಯ. ಒಂದು, ಮನೆ ಮನೆಗೆ ನಿಮ್ಗೆ BLO ಬಂದು ಫಾರ್ಮ್ ಕೊಡುವಾಗ ಅದನ್ನು ಕರೆಕ್ಟ್ ಆಗಿ ಫಿಲ್ ಮಾಡಿ ನಿಮ್ಮ ಸೈನ್ ಹಾಕಿ BLO ಕಡೆಯಿಂದನೂ ಸೈನ್ ಹಾಕಿ ನೀವು ರಿಟರ್ನ್ ಕೊಡಬೇಕು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಮ್ದು ಇದೆಲ್ಲ ಆದ್ಮೇಲೆ 1 ತಿಂಗಳ ಆದ್ಮೇಲೆ ಡ್ರಾಫ್ಟ್ ಪಬ್ಲಿಷ್ ಆಗುತ್ತೆ. ಆ ಡ್ರಾಫ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿದೆಯಾ ಇಲ್ಲ ಅಂತ ಖಂಡಿತವಾಗಿ ನೋಡ್ಬೇಕು. ಬಿಕಾಸ್ ನಿಮ್ಗೆ ಅಬ್ಜೆಕ್ಷನ್ ಪೀರಿಯಡ್ ಇರ್ತದೆ. ಸಪೋಸ್ ಮಿಸ್ ಆಯ್ತು, ಇಲ್ಲ ಯಾರಾದ್ರೂ ಒಂದು ಹೆಸರು ಬಂದಿದೆ ಡಿಲೀಟ್ ಆಗ್ಬೇಕು ಅಂತ ಇದ್ರೆ ನಿಮ್ಗೆ ಅಬ್ಜೆಕ್ಷನ್ಗೆ ಮತ್ತೆ ಕ್ಲೇಮ್ಸ್ಗೆ ಅವಕಾಶ ಕೊಡ್ತಾರೆ. ಸೊ 2 ವಿಷಯ ಎಲ್ಲರ ಕಡೆ ಕೂಡ ನೀವು ಎಲ್ಲರೂ ಹೇಳಬೇಕಾಗತ್ತೆ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ನಾವೆಲ್ಲ ಕಡೆ ಮಾಡಿದೀವಿ. ಎಲ್ಲ ಗ್ರಾಮ ಪಂಚಾಯತ್ ನಲ್ಲೂ ಎಲ್ಲ ULPs ನಲ್ಲೂ ಕೂಡ PDUDC ಕಡೆಯಿಂದ ಆಗಿದೆ. ಅಂದ್ರೆ ಕೆಲವೊಬ್ಬರಿಗೆ ಫಿಲ್ ಮಾಡ್ಲಿಕ್ಕೆ ಗೊತ್ತಿದೆ, ಕೆಲವೊಬ್ಬರಿಗೆ ಫಿಲ್ ಮಾಡೋದಕ್ಕೆ ಬರಲ್ಲ. ಸೊ ಅವರಿಗೆ ಹೆಲ್ಪ್ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿದೀವಿ. 1445 ಸೆಂಟರ್ಸ್ ನಾವು ಮಾಡಿದೀವಿ. ಮತ್ತೆ BLOಸ್ಗೆ ನಮ್ದೇ ಟೀಚರ್ಸ್ ಇದ್ದಾರೆ, ನಮ್ದೇ ಅಂಗನವಾಡಿ ವರ್ಕರ್ಸ್ ಇದ್ದಾರೆ, ಅವ್ರಿಗೆ ಕೂಡ ಹೆಲ್ಪ್ ಮಾಡಬೇಕು ಅಂತ BLOಗೆ ಕೂಡ ಸೆಂಟರ್ಸ್ ಅನ್ನು ಮಾಡಿದೀವಿ. ಎಲೆಕ್ಷನ್ ಈಸಿ ಕೆಲಸ ಇಲ್ಲ. ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಅಷ್ಟೇ ಎಲೆಕ್ಷನ್ ವರ್ಕ್ ಆಗುತ್ತೆ. ನಾವೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕು. ನಿಮ್ದು ಜವಾಬ್ದಾರಿ ಇದೆ, ನಮ್ದು ಜವಾಬ್ದಾರಿ ಇದೆ. ಆಸ್ ಆಫೀಸರ್ಸ್ ನಮ್ ಜವಾಬ್ದಾರಿ ಇದೆ. ಆಸ್ ಕಾಮನ್ ಪಬ್ಲಿಕ್ ಕೂಡ ಫಾರ್ಮ್, ನನ್ಗೆ ಬಂದಿರೋ ಫಾರ್ಮ್ ಅನ್ನು, ನನ್ನ ಫ್ಯಾಮಿಲಿಗೆ ಬಂದಿರೋ ಫಾರ್ಮ್ ಅನ್ನು ರಿಟರ್ನ್ ಮಾಡಬೇಕು ಅಂತ ಒಂದು ದೊಡ್ಡ ಜವಾಬ್ದಾರಿ ನಂದಿದೆ. ಸರಿಯಾದ ವೋಟರ್ ಪಟ್ಟಿನಲ್ಲಿ ಸೇರ್ಪಡೆ ಆಗ್ಬೇಕು. ಯಾವುದೇ ಇನ್ಎಲಿಜಿಬಲ್ ವೋಟರ್ ಸೇರ್ಪಡೆ ಆಗಬಾರದು. ಇಷ್ಟು ನಮ್ಮ ಕಡೆಯಿಂದ ಎನ್ಶೋರ್ ಮಾಡ್ಬೇಕಂತ ಕೇಳ್ಕೊಳ್ತಾ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.